MT5 MT4 ಅಂತ ನೀವು ಕೇಳಿರ್ಬೋದು. ಬಟ್ ಇದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. ಎ ಟು ಝೆಡ್ ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಇವತ್ತು ನಾವು MT5 ಹೇಗೆ ಯೂಸ್ ಮಾಡೋದು ಮತ್ತೆ ಇದರಲ್ಲಿ ಯಾವ್ಯಾವ ತರ ನಾವು ಟ್ರೇಡ್ ನ ಪ್ಲೇಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಟ್ರೇಡಿಂಗ್ ಮಾಡಕ್ಕೆ ನಮಗೆ 2 ಪ್ಲಾಟ್ಫಾರ್ಮ್ಸ್ ಇದೆ, MT5 ಮತ್ತೆ MT4. ಅದರಲ್ಲಿ ಯಾವ್ದು ಬೆಸ್ಟ್ ಅನ್ನೋದು ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾರ್ಯಾರು ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ, ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ, ಅಲ್ಲಿ ಪಾರ್ಟ್ 0 ಇಂದನೇ ನೋಡ್ಕೊ ಬನ್ನಿ. ಆಗ ಮಾತ್ರ ನಿಮಗೆ ಈ ಕಾನ್ಸೆಪ್ಟ್ ಅನ್ನೋದು ಅರ್ಥ ಆಗೋದು. ಹಾಗೆ ಎಲ್ಲರೂ ವಿಡಿಯೋ ನೋಡ್ತಿದ್ದೀರಾ ಬಟ್ ಯಾರು ಲೈಕ್ ಮಾಡ್ತಾ ಇಲ್ಲ. ನಿಮ್ಮ ಲೈಕ್ ಇಂದ ತುಂಬಾ ಜನಕ್ಕೆ ಇದು ಪ್ರಮೋಟ್ ಅನ್ನೋದಾಗುತ್ತೆ. ಸೊ ಅವರಿಗೂ ಹೆಲ್ಪ್ ಆಗ್ಲಿ. ಇವಾಗ್ಲೇ ವಿಡಿಯೋನ ಪಾಸ್ ಮಾಡಿ ನಿಮ್ಮ ಹೆಸರನ್ನ ಕಮೆಂಟ್ ಅಲ್ಲಿ ಬರೀರಿ. ಯಾಕಂತಂದ್ರೆ ಇದರಿಂದ ಎಷ್ಟು ಜನ ಟ್ರೇಡರ್ಸ್ ಸೀರಿಯಸ್ ಆಗಿ ಕಲಿತಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್. ಅಂದ್ರೆ ಟ್ರೇಡಿಂಗ್ ಮಾಡಕ್ಕೆ ನಿಮಗೆ ಒಂದು ಪ್ಲಾಟ್ಫಾರ್ಮ್ ಇದೆ, ಅದನ್ನೇ ನಾವು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಂತ ಕರೆಯೋದು. ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ನೀವು ಕೇಳಿರ್ಬೋದು MT5 MT4 ಅಂತ. ಇವರು ಬ್ರೋಕರ್ಸ್ ಅಲ್ಲ, ಜಸ್ಟ್ ಪ್ಲಾಟ್ಫಾರ್ಮ್. ನಿಮಗೂ ಮತ್ತೆ ಬ್ರೋಕರ್ಸಿಗೂ ನಡುವೆ ಇರೋಂಥವ್ರೆ ಈ ಟ್ರೇಡಿಂಗ್ ಪ್ಲಾಟ್ಫಾರ್ಮ್. ನೀವು ಏನೇ ಟ್ರೇಡ್ ನ ಪ್ಲೇಸ್ ಮಾಡ್ತೀರಾ ಅಂತಂದ್ರು ಈ ಪ್ಲಾಟ್ಫಾರ್ಮ್ ಥ್ರೂ ನೀವು ಮಾಡ್ಬೇಕಾಗುತ್ತೆ. ಸೊ ಇವಾಗ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವಾಟ್ ಈಸ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್? ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಂದ್ರೆ ಏನು? ಎ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇಸ್ ಎ ಸಾಫ್ಟ್ವೇರ್ app where you see the charts, buy and sell trades, analyze market, manage your account. ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಂದ್ರೆ ನೀವು ಇಲ್ಲಿ ಚಾರ್ಟ್ಸ್ ನ ನೋಡ್ತೀರಾ, ಮತ್ತೆ ಬೈ ಅಂಡ್ ಸೆಲ್ ಆಪ್ಷನ್ಸ್ ನ ನೋಡ್ತೀರಾ, ಅದೇ ರೀತಿ ಮಾರ್ಕೆಟ್ ನ ಅನಲೈಸ್ ಮಾಡ್ತೀರಾ, ಹಾಗೆ ನಿಮ್ಮ ಅಕೌಂಟ್ ನ ಮ್ಯಾನೇಜ್ ಮಾಡ್ತೀರಾ. ನಿಮ್ ಜೊತೆ 5 ಬ್ರೋಕರ್ ಇಂದ 5 ಅಕೌಂಟ್ಸ್ ಇದ್ರು ಇಲ್ಲಿ ಅಕೌಂಟ್ಸ್ ನ ಆಡ್ ಮಾಡ್ಕೋಬಹುದು. ಓಕೆನಾ? ಸಿಂಪ್ಲಿ ಹೇಳೋದಾದ್ರೆ ಬ್ರೋಕರ್ ಗಿವ್ ಆಕ್ಸೆಸ್ ಅಂದ್ರೆ ಬ್ರೋಕರ್ ನಿಮಗೆ ಆಕ್ಸೆಸ್ ಕೊಡ್ತಾರೆ. ಟ್ರೇಡ್ ಮಾಡಕ್ ಆಕ್ಸೆಸ್ ಕೊಡೋದೆ MT5 ಥ್ರೂ. ಕೆಲವೊಂದು ಬ್ರೋಕರ್ಸ್ ಅಲ್ಲಿ ಅಲ್ಲೇ ಇರುತ್ತೆ ಟ್ರೇಡಿಂಗ್ ವ್ಯೂ, ಬೈ ಮತ್ತೆ ಸೆಲ್ ಮಾಡಕ್ಕಿರೋ ಆಪ್ಷನ್ಸ್ ಎಲ್ಲ. ಬಟ್ ಆಲ್ಮೋಸ್ಟ್ ಟ್ರೇಡರ್ಸ್ MT5 ನೇ ಯೂಸ್ ಮಾಡ್ತಾರೆ. ಪ್ಲಾಟ್ಫಾರ್ಮ್ ಈಕ್ವಲ್ ಟು ವೇರ್ ಯು ಟ್ರೇಡ್. ಅಂದ್ರೆ ಪ್ಲಾಟ್ಫಾರ್ಮ್ ಅಂದ್ರೆ ನೀವು ಎಲ್ಲಿ ಟ್ರೇಡ್ ಮಾಡ್ಬೇಕು ಅಂತ ಅನ್ಕೊಂಡಿರಾ ಅದನ್ನೇ ನಾವು ಪ್ಲಾಟ್ಫಾರ್ಮ್ ಅನ್ನೋದು. ನೀವು ಎಲ್ಲಿ ಟ್ರೇಡ್ ಮಾಡ್ತೀರಾ ಅದನ್ನೇ ನಾವು ಪ್ಲಾಟ್ಫಾರ್ಮ್ ಅಂತ ಕರೆಯೋದು. ಓಕೆನಾ? ಮೋಸ್ಟ್ ಪಾಪ್ಯುಲರ್ ಪ್ಲಾಟ್ಫಾರ್ಮ್ಸ್. ಫಸ್ಟ್ ಒನ್ MT4 ಮೆಟಾ ಟ್ರೇಡರ್ 4 ಅಂತ ಕರೀತಾರೆ. ಇದು ಮೋಸ್ಟ್ ಯೂಸ್ಡ್ ಪ್ಲಾಟ್ಫಾರ್ಮ್. ಮೊದಲ ಯೂಸ್ ಮಾಡ್ತಿದ್ರು ಎಸ್ಪೆಷಲಿ ಬಿಗಿನರ್ಸ್. ಅಂದ್ರೆ ಬಿಗಿನರ್ಸ್ ಆದವರು ಪ್ರತಿಯೊಬ್ಬರು ಇದು ಮೊದಲು ಯೂಸ್ ಮಾಡ್ತಿದ್ರು, ಬಟ್ ಇದು ಇವಾಗ ಔಟ್ಡೇಟೆಡ್ ಆಗಿದೆ. ಅದೇ ತರ ಸಿಂಪ್ಲಿ ಅಂಡ್ ಈಸಿ UI. ನಿಮಗೆ ಯೂಸರ್ ಇಂಟರ್ಫೇಸ್ ತುಂಬಾ ಈಸಿ ಇತ್ತು MT4 ನೋಡೋದಾದ್ರೆ. ಓಕೆನಾ? ಅದೇ ತರ ಬೆಸ್ಟ್ ಫಾರ್ ಫಾರೆಕ್ಸ್ ಟ್ರೇಡಿಂಗ್. ಫಾರೆಕ್ಸ್ ಟ್ರೇಡ್ ಮಾಡಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮ್ MT4 ಆಗಿತ್ತು. ಬಟ್ ಇವಾಗ ಇರೋದು MT5. MT5 ಅಲ್ಲಿ ನೋಡಿದ್ರೆ ಅಡ್ವಾನ್ಸ್ಡ್ ವರ್ಷನ್ ಆಫ್ MT4. ಸಿಮಿಲರ್ MT4 ತರಾನೇ ಇರುತ್ತೆ, ಬಟ್ ಅಡ್ವಾನ್ಸ್ಡ್ ವರ್ಷನ್ ಆಗಿರುತ್ತೆ. ಓಕೆನಾ? ಮೋರ್ ಟೂಲ್ಸ್ ಪ್ಲಸ್ ಮೋರ್ ಫ್ಯೂಚರ್ಸ್. ಇಲ್ಲಿ ಮೋರ್ ಟೂಲ್ಸ್ ಇದೆ, ಹಾಗೆ ಮೋರ್ ಫ್ಯೂಚರ್ಸ್ ಇದೆ. ಲೈಕ್ ಇಂಡಿಕೇಟರ್ಸ್, ನಿಮಗೆ ಜಾಸ್ತಿ ಟೈಮ್ ಫ್ರೇಮ್ಸ್ ಗಳು ಇವೆಲ್ಲ ಬರುತ್ತೆ. ಓಕೆನಾ? ಅದೇ ತರ ಇದು MT4 ಜಸ್ಟ್ ಫಾರೆಕ್ಸ್ ಮಾತ್ರ ಸಪೋರ್ಟ್ ಆಗ್ತಿತ್ತು. ಬಟ್ MT5 ನಿಮಗೆ ಫಾರೆಕ್ಸ್, ಸ್ಟಾಕ್ಸ್, ಇಂಡಿಸಿಸ್, ಮೆಟಲ್ಸ್ ಇದಕ್ಕೆಲ್ಲದಕ್ಕೂ ಯೂಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕಂಪ್ಯಾರಿಸನ್ ನೋಡಿದರೆ MT4 ಮತ್ತೆ MT5 ಗೆ ಸಿಂಪಲ್ ಕಂಪ್ಯಾರಿಸನ್ ನೋಡಿದರೆ ಫ್ಯೂಚರ್ಸ್ MT4 ಮತ್ತೆ MT5 ನೋಡೋಣ. ಈಸಿ ಟು ಯೂಸ್ ನೋಡೋದಾದ್ರೆ MT4 ಈಸಿ ಆಗಿತ್ತು, ಬಟ್ MT5 ಸ್ಲೈಟ್ಲಿ ಕಾಂಪ್ಲೆಕ್ಸ್ ಅಂತಂದ್ರೆ MT4 ಇವಾಗ ಆಕ್ಚುಲಿ ಕಾಂಪ್ಲೆಕ್ಸ್ ಆಗ್ತಿದೆ. ಯಾಕಂತಂದ್ರೆ MT5 ನ ಯೂಸ್ ಮಾಡಿ MT5 ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ವಿಡಿಯೋ ಕೊನೆಯಲ್ಲಿ ಗೊತ್ತಾಗುತ್ತೆ ಯಾವ್ಯಾವ ತರ ಯೂಸ್ ಮಾಡೋದು ಅಂತ. ಅದೇ ತರ ಇಂಡಿಕೇಟರ್ಸ್ MT4 ಅಲ್ಲಿ ಮೊದಲಿದ್ದು ಬೇಸಿಕ್ ಇಂಡಿಕೇಟರ್ಸ್ ಗಳಷ್ಟೇ, ಲೈಕ್ ಮೂವಿಂಗ್ ಅವರೇಜ್, ಮ್ಯಾಕ್ಡಿ, ಈ ತರ ಇಂಡಿಕೇಟರ್ಸ್. ಬಟ್ MT5 ಅಲ್ಲಿ ನೋಡೋದಾದ್ರೆ ಅಡ್ವಾನ್ಸ್ಡ್ ಎಲ್ಲ ಆಲ್ಮೋಸ್ಟ್ ಇಂಡಿಕೇಟರ್ಸ್ ಗಳು ಇದಾವೆ. ಓಕೆನಾ? ಅದೇ ತರ ಟೈಮ್ ಫ್ರೇಮ್ಸ್ ನೋಡೋದಾದ್ರೆ MT4 ಅಲ್ಲಿ ನಮಗೆ ಜಸ್ಟ್ 9 ಟೈಮ್ ಫ್ರೇಮ್ಸ್ ಗಳಿತ್ತು, ಬಟ್ MT5 ಅಲ್ಲಿ ಇವಾಗ 21 ಟೈಮ್ ಫ್ರೇಮ್ಸ್ ಇದೆ. ಸೊ ನಮ್ಗೆ ಎಲ್ಲಾ ಟೈಮ್ದು ಚಾರ್ಟ್ ನ ನೋಡ್ಬೋದು. 1 ಮಿನಿಟ್ ಆಗಿರ್ಬೋದು, 10 ಮಿನಿಟ್ಸ್ ಆಗಿರ್ಬೋದು, 15 ಮಿನಿಟ್ಸ್ ಆಗಿರ್ಬೋದು, ಈ ತರ. ಓಕೆನಾ? ನೆಕ್ಸ್ಟ್ ಆರ್ಡರ್ ಟೈಪ್ಸ್ ಲಿಮಿಟೆಡ್ ಇತ್ತು MT4 ಅಲ್ಲಿ, ಬಟ್ MT5 ಅಲ್ಲಿ ಮೋರ್ ಆಪ್ಷನ್ಸ್ ಇದೆ. ಅದೇ ತರ ಸ್ಪೀಡ್ ನೋಡೋದಾದ್ರೆ ಫಾಸ್ಟ್ ಆಗಿತ್ತು MT4, ಬಟ್ MT5 ಫಾಸ್ಟರ್ ಆಗಿದೆ, ಅದಕ್ಕೂ ಅಡ್ವಾನ್ಸ್ ಆಗಿದೆ. ಓಕೆನಾ? ಮೇನ್ ಫ್ಯೂಚರ್ಸ್ ಯು ಮಸ್ಟ್ ನೋ. ನಿಮಗೆ ತಿಳಿಬೇಕಾಗಿರೋದು ಮೇನ್ ಫ್ಯೂಚರ್ಸ್ ಗಳು ನೋಡಿ. ಫಸ್ಟ್ನೇದು ಚಾರ್ಟ್ ಅಲ್ಲಿ ನಮಗೆ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ಸ್ ಕಾಣಿಸ್ತದೆ, ಇದೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನಿಮಗೆ ಟೈಮ್ ಫ್ರೇಮ್ಸ್ ಗಳು ಗೊತ್ತಾಗಿರ್ಬೇಕಾಗುತ್ತೆ. M1 ಅಂದ್ರೆ M5, M15, H1, H4, Day 1, ಇದು ಮೇನ್ ಟೈಮ್ ಫ್ರೇಮ್ಸ್ ಗಳಾಗಿರುತ್ತೆ. ಅದೇ ತರ ನೆಕ್ಸ್ಟ್ ಫ್ಯೂಚರ್ಸ್ ಏನಂತಂದ್ರೆ
ಇಂಡಿಕೇಟರ್ಸ್, ಮೂವಿಂಗ್ ಅವರೇಜು, RSI, MACD ಯೂಸ್ಡ್ ಫಾರ್ ಅನಾಲಿಸಿಸ್. ತುಂಬಾ ಜನ ಬಿಗಿನರ್ ಟ್ರೇಡರ್ಸ್ ಇಂಡಿಕೇಟರ್ಸ್ ನ ಯೂಸ್ ಮಾಡ್ತಾರೆ. ಯಾಕಂತಂದ್ರೆ ಮಾರ್ಕೆಟ್ ನೆಕ್ಸ್ಟ್ ಎಲ್ಲಿಗೆ ಮೂವ್ ಆಯ್ತಾನೆ ಅಂತ ಬಿಗಿನರ್ಸ್ ಗೆ ಐಡೆಂಟಿಫೈ ಮಾಡಕ್ಕಾಗೋದು ಇಂಡಿಕೇಟರ್ಸ್ ನ ಯೂಸ್ ಮಾಡಿ. ನಾವು ಆಕ್ಚುಲಿ ಇಂಡಿಕೇಟರ್ಸ್ ಅನ್ನೋದನ್ನ ಯೂಸ್ ಮಾಡಲ್ಲ. ಯಾಕಂತಂದ್ರೆ ಕ್ಯಾಂಡಲ್ ಸೈಕಾಲಜಿ ನಿಮಗೆ ಅರ್ಥ ಆದ್ರೆ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ನಿಮಗೆ ಅರ್ಥ ಆದ್ರೆ ನಿಮ್ಗೆ ಯಾವುದೇ ತರ ಇಂಡಿಕೇಟರ್ಸ್ ಅವಶ್ಯಕತೆ ಇಲ್ಲ. ಓಕೆನಾ. ನೆಕ್ಸ್ಟ್ ಮೂರನೇದು ಆರ್ಡರ್ ಟೈಪ್ಸ್. ಆರ್ಡರ್ ಟೈಪ್ಸ್ ಅಲ್ಲಿ ಮಾರ್ಕೆಟ್ ಆರ್ಡರ್ ಇದೆ, ಪೆಂಡಿಂಗ್ ಆರ್ಡರ್ ಅಂತ ಇದೆ. ಮಾರ್ಕೆಟ್ ಆರ್ಡರ್ ಅಂದ್ರೆ ಇನ್ಸ್ಟೆಂಟ್ ಬೈ ಅಂಡ್ ಸೆಲ್. ಅಂದ್ರೆ ಇವಾಗ EURUSD 100 ರೂಪಾಯಿ ಇದೆ. ನಾವು ಇನ್ಸ್ಟೆಂಟ್ ಆಗಿ 100 ರೂಪಾಯಿಗೆ ಬೈ ಮತ್ತೆ ಅಥವಾ ಇನ್ನೊಂದು ಇನ್ಸ್ಟೆಂಟ್ 100 ರೂಪಾಯಿಗೆ ಸೆಲ್ ಮಾಡಬೇಕು. ಅದನ್ನೇ ನಾವು ಮಾರ್ಕೆಟ್ ಆರ್ಡರ್ ಅಂತ ಕರೆಯೋದು. ಓಕೆನಾ. ಪೆಂಡಿಂಗ್ ಆರ್ಡರ್ಸ್ ಅಂತಂದ್ರೆ ಟ್ರೇಡ್ ಟ್ರಿಗರ್ಸ್ ಎಟ್ ಯುವರ್ ಸ್ಪೆಸಿಫಿಕ್ ಪ್ರೈಸ್. ಅಂದ್ರೆ ಇವಾಗ 100 ರೂಪಾಯಿ EURUSD ಇದೆ, ನಮಗೆ 80 ರೂಪಾಯಿಗೆ ಬೇಕು. ಸೊ ನಾವೇನ್ ಮಾಡ್ತೀವಿ, ಅಲ್ಲಿ ಪ್ಲೇಸ್ ಮಾಡಿ ಇಟ್ಟಿರ್ತೀವಿ. ಒಂದು 20 ಆರ್ಡರ್ ನಮಗೆ ಅಲ್ಲಿಂದ ಬೇಕು ಅಂತ ಅನ್ಕೊಳ್ಳಿ. ಅದನ್ನೇ ನಾವು ಪೆಂಡಿಂಗ್ ಆರ್ಡರ್ಸ್ ಅಂತ ಕರೆಯೋದು. ಓಕೆನಾ. ಅದೇ ತರ ಈ ಆರ್ಡರ್ಸ್ ಅಲ್ಲಿ ಟೈಪ್ಸ್ ಆಫ್ ಆರ್ಡರ್ಸ್ ಇದೆ. ಅದ್ರಲ್ಲಿ ನೋಡೋದಾದ್ರೆ ಬೈ ಲಿಮಿಟ್, ಸೆಲ್ ಲಿಮಿಟ್, ಬೈ ಸ್ಟಾಪ್ ಮತ್ತೆ ಸೆಲ್ ಸ್ಟಾಪ್. ಇವಾಗ ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಒಂದು ಟೊಮೆಟೊ ಅಂಗಡಿಗೆ ಹೋಗಿದ್ದೀರಾ, ನೀವು ಒಂದು ಟೊಮೆಟೊನ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ. ಓಕೆನಾ. ಅವ್ರು ಹೇಳ್ತಿರೋದು 1 kg 20 ರೂಪಾಯಿ. ಆ 20 ರೂಪಾಯಿ ನಿಮಗೆ ಪರ್ಚೇಸ್ ಮಾಡಕ್ ರೆಡಿ ಇಲ್ಲ ನೀವು. ಓಕೆನಾ. 20 ರೂಪಾಯಿ ಅನ್ನೋದು ಮಾರ್ಕೆಟ್ ಆರ್ಡರ್, ಅಂದ್ರೆ ಮಾರ್ಕೆಟ್ ಅಲ್ಲಿ ಇರೋಂತ ಪ್ರೈಸ್. ನಮಗೆ ಬೇಕಾಗಿರೋದು ಲಿಮಿಟ್ ಅಲ್ಲಿ, ಅಂದ್ರೆ ಅದಕ್ಕಿಂತ ಕಮ್ಮಿ ಬೇಕು. ನಮಗೆ ಇವಾಗ ಒಂದು 10 ರೂಪಾಯಿ ಬೇಕು ಅಂತ ಅನ್ಕೊಳ್ಳಿ. ಅದನ್ನೇ ನಾವು ಬೈ ಲಿಮಿಟ್ ಅಂತ ಕರೆಯೋದು. ಅಂದ್ರೆ 20 ರೂಪಾಯಿ ಮಾರ್ಕೆಟ್ ಅಲ್ಲಿ ಇರ್ಬೇಕಾದ್ರೆ ನಾವು 10 ರೂಪಾಯಿಗೆ ಬೈ ಮಾಡೋದನ್ನೇ ನಾವು ಬೈ ಲಿಮಿಟ್ ಅಂತ ಕರಿತೀವಿ. ಅದೇ ತರ ಸೆಲ್ ಲಿಮಿಟ್. ಇವಾಗ ನಿಮ್ಮ ಹತ್ರ 1 kg ಟೊಮೆಟೊ ಇದೆ ಅಂತ ಅನ್ಕೊಳ್ಳಿ. ಮಾರ್ಕೆಟ್ ಅಲ್ಲಿ 20 ರೂಪಾಯಿ ನಡೀತಿದೆ, ಬಟ್ ನಿಮಗೆ ಅದಕ್ಕಿಂತ ಜಾಸ್ತಿ ಮಾರಬೇಕು ಮಾರ್ಕೆಟ್ ಅಲ್ಲಿ. ಓಕೆನಾ. ಸೊ ನೀವ್ ಅನ್ಕೋತೀರಾ, ನನಗೆ 20 ರೂಪಾಯಿ ಅಲ್ಲ, ನನಗೆ 30 ರೂಪಾಯಿ ಮಾರಬೇಕು. ಸೊ ಅದನ್ನೇ ನಿಮ್ಮ ಪ್ರೈಸ್ಗೆ ನೀವು ಸೆಲ್ ಮಾಡೋದನ್ನ ಸೆಲ್ ಲಿಮಿಟ್ ಅಂತ ಕರಿತೀವಿ. ಅದೇ ತರ ಬೈ ಸ್ಟಾಪ್. ಇವಾಗ ಮಾರ್ಕೆಟ್ 20 ರೂಪಾಯಿ ಇದೆ, ನಮಗೆ 25 ರೂಪಾಯಿಲೇ ಬೇಕು. ಯಾಕಂದ್ರೆ ನಮಗೆ ಇವಾಗ ಎಲ್ರು ಕಮ್ಮಿಲೇ ತಗೋತಾರೆ ಟೊಮೆಟೊದಲ್ಲಿ. ಬಟ್ ಮಾರ್ಕೆಟ್ ಅಲ್ಲಿ ಹೆಂಗಂತಂದ್ರೆ ನನ್ಗೆ ಇಂಥ ಪ್ರೈಸ್ ಅಲ್ಲೇ ಬೇಕು ಅಂತ ಕೇಳ್ತಾರೆ. ಓಕೆನಾ. ಅದನ್ನೇ ನಾವು ಬೈ ಸ್ಟಾಪ್ ಅಂತ ಕರಿತೀವಿ. ಅದರದೇ ಆಪೋಸಿಟ್ ಸೆಲ್ ಸ್ಟಾಪ್. ಇಂಥ ಪ್ರೈಸ್ ಅಲ್ಲೇ ನಾವು ಸೆಲ್ ಮಾಡ್ಬೇಕು ಅಂತ ಅನ್ಕೋತೀವಿ. ಅಂದ್ರೆ ಮಾರ್ಕೆಟ್ ಆಲ್ರೆಡಿ 20 ರೂಪಾಯಿ ಇರುತ್ತೆ, ನಾವು 10 ರೂಪಾಯಿಗೆ ಸೆಲ್ ಮಾಡ್ಬೇಕು ಅಂತ ಅನ್ಕೋತೀವಿ. ಅದಕ್ಕಿಂತ ಕಮ್ಮಿಲಿ, ಮಾರ್ಕೆಟ್ ಗಿಂತ ಕಮ್ಮಿ ಪ್ರೈಸ್ ಅಲ್ಲಿ. ಅದನ್ನೇ ನಾವು ಸೆಲ್ ಸ್ಟಾಪ್ ಅಂತ ಹೇಳ್ತೀವಿ. ಇದ್ರದ್ದು ಡೀಟೇಲ್ ಆಗಿ ನಿಮಗೆ ವಿಡಿಯೋ ಕೊನೆಯಲ್ಲಿ ನಾನು MT5 ಅಲ್ಲಿ ತೋರಿಸ್ತೀನಿ. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಅಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿದರೆ ಸ್ಟಾಪ್ ಲಾಸ್. ನಾಲ್ಕನೇ ಟೈಪ್ಸ್ ಸ್ಟಾಪ್ ಲಾಸ್ ಅಂದ್ರೆ SL ಅಂತ ಕರೀತಾರೆ. ನೀವು ಕೇಳಿರ್ಬೋದು SL, TP, SL, TP ಅಂತ. SL ಅಂತಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಪ್ರೊಟೆಕ್ಟ್ಸ್ ಯುವರ್ ಮನಿ, ಆಟೋಮೆಟಿಕ್ಲಿ ಕ್ಲೋಸಸ್ ಟ್ರೇಡ್ ಎಟ್ ಲಾಸ್. ಅಂದ್ರೆ ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳಿ. EURUSD ನ ಬೈ ಮಾಡಿದೀರಾ, 100 ರೂಪಾಯಿ ಇದೆ ಪ್ರೈಸ್. EURUSD ಪ್ರೈಸ್ 100 ರೂಪಾಯಿ ಇದೆ, ನೀವು ಬೈ ಮಾಡಿದೀರಾ. ಬಟ್ ನಿಮಗೆ 98 ರೂಪಾಯಿ ಬಂದಂಗೆ ನನ್ನ ಲಾಸ್ ನ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಆಯ್ತೀರಾ. ನನಗೆ 98 ರೂಪಾಯಿ ಲಾಸ್ ಆದ್ರೆ, ಅಂದ್ರೆ 98 ಪ್ರೈಸಿಗೆ ಏನಾದ್ರು ಬಂದ್ರೆ ನನಗೆ 2 ರೂಪಾಯಿ ಲಾಸ್ ಆಯ್ತದೆ. ಸೊ ನಾನೇನ್ ಮಾಡ್ಬೇಕಾಗ್ತೀನಿ, ಅಲ್ಲಿಗೆ ಟ್ರೇಡ್ ಕ್ಲೋಸ್ ಮಾಡ್ಬೇಕು. ನೀವು ಎನಿ ಟೈಮ್ ಚಾರ್ಟ್ ಮುಂದೆ ಕೂರ್ತೀರಾ? ಇಲ್ಲ. ಅವಾಗ ಏನ್ ಮಾಡ್ತೀರಾ, SL ಅನ್ನೋದನ್ನ ಹಾಕ್ತೀರಾ. ಅಂದ್ರೆ ನನಗೆ 98 ರೂಪಾಯಿಗೆ ಏನಾದ್ರು ಮಾರ್ಕೆಟ್ ಇಳಿದ್ರೆ ಆಟೋಮೆಟಿಕ್ಲಿ ಟ್ರೇಡ್ ಕ್ಲೋಸ್ ಆಗ್ಲಿ ಅನ್ನೋ ಒಂದು ರೀಸನ್ಗೆ SL ನ ಪ್ಲೇಸ್ ಮಾಡ್ತೀರಾ. ನೀವು SL ನ ಪ್ಲೇಸ್ ಮಾಡಿಲ್ಲ ಅಂತಂದ್ರೆ ಮಾರ್ಕೆಟ್ ಎಲ್ಲಿ ಗಂಟ ಬೀಳ್ತದೋ ಅಷ್ಟು ಲಾಸಸ್ ಅನ್ನೋದು ನಿಮಗಾಗುತ್ತೆ. ಯಾರು ಈ SL ಇಡದೆ ಟ್ರೇಡ್ ಮಾಡ್ತಾರೆ ಅವರೇ ಇಲ್ಲಿ ಲಾಸಸ್ ಅನ್ನೋದನ್ನ ಮಾಡ್ಕೊಳ್ಳೋದು. ಟ್ರೇಡಿಂಗ್ ಅಲ್ಲಿ ಯಾಕೆ ಎಲ್ಲರೂ ಫೇಲ್ ಆಗ್ತಿದ್ದಾರೆ ಅಂತಂದ್ರೆ ಅವರಿಗೆ ಈ ಮಾರ್ಕೆಟ್ ಆರ್ಡರ್ಸ್ ಬಗ್ಗೆ ಗೊತ್ತಿಲ್ಲ. ಸುಮ್ನೆ ರ್ಯಾಂಡಮ್ ಆಗಿ ಬರ್ತಾರೆ, ಬೈ ಮಾಡ್ತಾರೆ, ಹಾಗೆ ಸೆಲ್ ಮಾಡ್ತಾರೆ. ಎಲ್ಲಿ TP ಇಡ್ಬೇಕು ಅಂತ ಗೊತ್ತಿಲ್ಲ, ಎಲ್ಲಿ ಸ್ಟಾಪ್ ಲಾಸ್ ಇಡ್ಬೇಕು ಅಂತ ಗೊತ್ತಿಲ್ಲ. ಸುಮ್ನೆ ಮಾರ್ಕೆಟ್ ಎಲ್ಲಿ ಗಂಟ ಹೋಯ್ತು, ಪ್ರಾಫಿಟ್ಸ್ ಆದ್ರೆ ಸಡನ್ ಕ್ಲೋಸ್ ಮಾಡ್ತಾರೆ, ಇಲ್ಲ ಲಾಸಿಗೆ ಹೋಯ್ತೈತೆ ಅಂದ್ರೆ ಇನ್ನೂ ಬರುತ್ತೆ ಅಂತ ಕಾಯ್ತಾರೆ. ಓಕೆನಾ. ಇದು ಎಲ್ಲಾ ಬಿಗಿನರ್ಸ್ ಮಾಡಂತ ತಪ್ಪು, ತುಂಬಾ ಜನಕ್ಕೆ ಆಗಿರ್ಲೂಬಹುದು. ಬಟ್ ಆಕ್ಚುಲಿ ಏನಂತಂದ್ರೆ ಮಾರ್ಕೆಟ್ ಆರ್ಡರ್ಸ್ ತಿಳ್ಕೊಂಡ್ರೆ ನಿಮಗೆ ಲಾಸಸ್ ಅನ್ನೋದಾಗಲ್ಲ, ನಿಮ್ದು ಫಿಕ್ಸ್ಡ್ ಲಾಸ್ ಇರುತ್ತೆ. ಓಕೆ. ಇವಾಗ 2 ರೂಪಾಯಿ ಹೋದ್ರೆ ಸಾಕು, ನಾನು ಆಮೇಲೆ ಟ್ರೇಡ್ ಮಾಡಲ್ಲ ಅಂತ ಅನ್ಕೊಂಡ್ರೆ ನಿಮ್ಗೆ 2 ರೂಪಾಯಿ ಹೋಗಕ್ಕೆ ಈ SL ನ ಯೂಸ್ ಮಾಡ್ಬೋದು. ಓಕೆ. ಅದಾದ್ಮೇಲೆ 5ನೇದು ಟೇಕ್ ಪ್ರಾಫಿಟ್. ಟೇಕ್ ಪ್ರಾಫಿಟ್ ನೇ ನಾವು TP ಅಂತ ಕರೆಯೋದು. ಇವಾಗ ನಾನು 1:2 ಟಾರ್ಗೆಟ್ ಅಚೀವ್ಡ್ ಅಂತ ನನ್ನ ಕಮ್ಯುನಿಟಿಲಿ ಯಾವತ್ತೂ ನಾನು ಪೋಸ್ಟ್ ಆಗ್ತಿರ್ತೀನಿ, ನೀವು ನೋಡಿರ್ತೀರಾ. ಅದೇನಾಯ್ತು ಅಂದ್ರೆ ಟಾರ್ಗೆಟ್ ಅಚೀವ್ ಆಯ್ತು ಅಂತ. ಇವಾಗ ನಾನು 100 ರೂಪಾಯಿಲಿ EURUSD ನ ಬೈ ಮಾಡಿದೀನಿ, 100 ರೂಪಾಯಿ ಕೊಟ್ಟು. ನನಗೆ 104 ರೂಪಾಯಿ ಪ್ರೈಸಿಗೆ EURUSD ಹೋದಾಗ ನಾನು ನನ್ನ ಪ್ರಾಫಿಟ್ ನ ತಗೋತೀನಿ. ಓಕೆನಾ. ಅದಕ್ಕಿಂತ ಎಷ್ಟಾರು ಮೇಲೆ ಹೋಗ್ಲಿ ನನಗೆ ಅದು ಮ್ಯಾಟರ್ ಆಗಲ್ಲ. ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದ್ರೆ 106 ರೂಪಾಯಿಗೆ ಹೋಗ್ಬಿಟ್ಟು ಮತ್ತೆ 100 ರೂಪಾಯಿ ಬರೋ ಚಾನ್ಸಸ್ ಇದೆ. ಸೊ ನಾನೇನ್ ಮಾಡ್ತೀನಿ, 104 ರೂಪಾಯಿಗೆ ಟೇಕ್ ಪ್ರಾಫಿಟ್ ನ ಇಟ್ಬಿಟ್ಟು ನಾನು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿರ್ತೇನೆ.
ಸೊ ಎಸ್ ಎಲ್ನು ಟೇಕ್ ಪ್ರಾಫಿಟ್ನು ಇಟ್ಟಾಗ ನಮಗೆ ಲಾಸ್ ಆದ್ರೂ ₹2 ಲಾಸ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಅದೇ ತರ ಪ್ರಾಫಿಟ್ಸ್ ಆದ್ರೇನು ₹4 ಆಗುತ್ತೆ ಅಂತ ಗೊತ್ತಿರುತ್ತೆ. ಸೊ ಇದು ಗೊತ್ತಿದ್ಮೇಲೆ ನಾವ್ ಯಾಕೆ ಟ್ರೇಡಿಂಗ್ ನ ಎನಿ ಟೈಮ್ ಕುತ್ಕೊಂಡು ನೋಡ್ಬೇಕು? ತುಂಬಾ ಜನಕ್ಕಿರೋ ಡೌಟ್ಸ್ ಹಂಗೆ ಅದೇನೆ. ಏನಂತಂದ್ರೆ ನಾವು 24 ಅವರ್ಸ್ ಮಾರ್ಕೆಟ್‌ನ ನೋಡ್ಬೇಕಾ? ಟ್ರೇಡಿಂಗ್ ಮಾಡ್ಬೇಕು ಅಂದ್ರೆ ಎಲ್ರು ಮಾರ್ಕೆಟ್ ಮುಂದೆನೆ ಕೂರ್ಬೇಕು ಅಂತ ಅಂತಾರೆ. ಅದು ನಿಜಾನಾ ಅಂತ? ಆಕ್ಚುಲಿ ಅದು ನಿಜ ಅಲ್ಲ. ಅದಲ್ಲ ರಿಯಾಲಿಟಿ. ನೀವು ಟೇಕ್ ಪ್ರಾಫಿಟ್ ಮತ್ತೆ ಎಸ್-ಎಲ್‌ನ ಇಡ್ತಿದ್ದೀರಾ ಅಂತಂದ್ರೆ, ನೀವು ಯಾವುದೇ ತರ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ನಿಮಗೆ ಮೇನ್ ಬೇಕಾಗಿರೋದು ಒಂದು ಸ್ಟ್ರಾಟಜಿ ಬೇಕು. ಪ್ರಾಪರ್ ಆಗಿ ಮಾರ್ಕೆಟ್‌ನ ಅನಲೈಸ್ ಮಾಡಕ್ ಗೊತ್ತಿರ್ಬೇಕು. ಓಕೆ. ಅದು ನಿಮಗೆ ಮುಂದೆ ಬರ್ತಾ ಬರ್ತಾ ಗೊತ್ತಾಗುತ್ತೆ. ನೆಕ್ಸ್ಟು ಇದ್ರಲ್ಲಿ MT4 ಮತ್ತೆ MT5 ಮೊಬೈಲ್ ವರ್ಷನ್ ಇದೆ, PC ವರ್ಷನ್ ಇದೆ. ಬಟ್ ಆಲ್ಮೋಸ್ಟ್ ಫಾರೆಕ್ಸ್ ಟ್ರೇಡರ್ಸ್ ಮೊಬೈಲ್ ವರ್ಷನ್ನೇ ಯೂಸ್ ಮಾಡ್ತೀವಿ. ಯಾಕಂತಂದ್ರೆ ಇದು ಈಸಿ ಇದೆ. ಓಕೆನಾ? PC ವರ್ಷನ್ ಸ್ವಲ್ಪ ಕಾಂಪ್ಲಿಕೇಟೆಡ್, ಅರ್ಥ ಮಾಡ್ಕೊಳಕ್ ಆಗಲ್ಲ. ಮೊಬೈಲ್ ವರ್ಷನ್ ಅಲ್ಲಿ ನೀವು ನೋಡೋದಾದ್ರೆ ಈಸಿ ಟು ಟ್ರೇಡ್ ಮಾಡಕ್ಕೆ ಈಸಿ ಇದೆ. ಹಾಗೆ ಲಿಮಿಟೆಡ್ ಅನಾಲಿಸಿಸ್. ಮೊಬೈಲ್ ವರ್ಷನ್ ಅಲ್ಲಿ ತುಂಬಾ ಲಿಮಿಟೆಡ್ ಅನಾಲಿಸಿಸ್ ಇರುತ್ತೆ. ಇಲ್ಲ ಆಲ್ಮೋಸ್ಟ್ ಇರುತ್ತೆ. ಬಟ್ ಸ್ಕ್ರೀನ್ ಚಿಕ್ಕದಾಗಿರುತ್ತೆ ಅಂತ ಅಷ್ಟೇ. ಓಕೆನಾ? ಅದ್ ಬಿಟ್ರೆ PC ನೋಡಿದ್ರೆ ಬೆಸ್ಟ್ ಫಾರ್ ಸೀರಿಯಸ್ ಟ್ರೇಡಿಂಗ್. ಇಲ್ಲಿ ನೋಡಿ, ಯಾರ್ಯಾರು ಸೀರಿಯಸ್ ಟ್ರೇಡ್ ಮಾಡ್ತೀರಾ ಅವರಿಗೆ PC ವರ್ಷನ್ ಬೆಸ್ಟ್. ಹಾಗೆ ಫುಲ್ ಅನಾಲಿಸಿಸ್ ಟೂಲ್ಗಳು ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಬಟ್ ಅದೆಲ್ಲನೂ ಯೂಸ್ ಮಾಡಕ್ ಗೊತ್ತಿರಬೇಕು. ನಾವು ಎಷ್ಟೇ ಪ್ರೋಗಳಾದ್ರೂ ಇವತ್ತು ವರ್ಲ್ಡ್ ಅಲ್ಲಿ ನಂಬರ್ 1 ಪ್ರೋಗಳ ಟ್ರೇಡರ್ವೇ ಮೊಬೈಲ್ ವರ್ಷನ್ನೇ ಯೂಸ್ ಮಾಡ್ತಾರೆ. ಯಾಕಂದ್ರೆ ಈಸಿಯಾಗಿ ಯೂಸ್ ಮಾಡ್ಬೋದು ಅಂತ. ಪ್ರೋ ಟಿಪ್ ಹೇಳೋದಾದ್ರೆ, ಪ್ರೋ ಟಿಪ್ ನೋಡಿ, ಎಕ್ಸಿಕ್ಯೂಟ್ ಆನ್ ಮೊಬೈಲ್. ನಾನು ಹೇಳಿದ್ದನ್ನೇ ನೀವು ಮೊಬೈಲ್ ಅಲ್ಲೇ ಎಕ್ಸಿಕ್ಯೂಟ್ ಮಾಡಿ. ಓಕೆನಾ? ನೆಕ್ಸ್ಟ್ ಕಾಮನ್ ಬಿಗಿನರ್ಸ್ ಮಿಸ್ಟೇಕ್. ಬಿಗಿನರ್ಸ್‌ಗೆ ಕಾಮನ್ ಆಗಿ ಬರೋಂಥ ಮಿಸ್ಟೇಕ್ಸ್ ಯಾವ್ಯಾವುದು? ಟ್ರೇಡಿಂಗ್ ವಿತೌಟ್ ಸ್ಟಾಪ್ ಲಾಸ್. ಮೊದಲೇ ಹೇಳಿದೆ, ಎಸ್-ಎಲ್‌ನ ಇಡದೆ ಟ್ರೇಡ್ ಮಾಡ್ತೀರಾ ಅಂತಂದ್ರೆ ಲಾಸಸ್ ಅನ್ನೋದನ್ನ ಮಾಡ್ಕೋತೀರಾ. ಹಾಗೆ ಯೂಸಿಂಗ್ ಟೂ ಮೆನಿ ಇಂಡಿಕೇಟರ್ಸ್. ತುಂಬಾ ಜನ ಟ್ರೇಡರ್ಸ್‌ನ ನಾನು ನೋಡಿದೀನಿ. ನಾನು ಬಿಗಿನಿಂಗ್ ಅಲ್ಲಿ ಇದನ್ನ ಮಾಡ್ತಿದ್ದೆ. ಯಾಕಂದ್ರೆ ಮಾರ್ಕೆಟ್ ಹೆಂಗ್ ಮೂವ್ ಆಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ನಾವೇನ್ ಮಾಡ್ತೀವಿ, ಇಂಡಿಕೇಟರ್ಸ್‌ಗಳನ್ನ ಯೂಸ್ ಮಾಡ್ತೀವಿ. ಅದು ಒಂದಲ್ಲ 2, 3, 4 ಅಂತಿರ್ತೀವಿ. ಕೆಲವೊಬ್ರು ಚಾರ್ಟ್ ಅಲ್ಲಿ ನೋಡ್ತಿರ್ಬೋದು, ತುಂಬಾ ಲೈನ್ಸ್‌ಗಳು ಬಂದಿರ್ತದೆ ಅಲ್ಲಿ ಇಲ್ಲಿ ಅಂತೆಲ್ಲ. ಇದೆಲ್ಲ ಆಕ್ಚುಲಿ ಅವಶ್ಯಕತೆ ಇಲ್ಲ. ನಮ್ಮ ಸ್ಟ್ರಾಟಜಿಲಿ ನಾನು ಜಸ್ಟ್ ಒಂದು ಲೈನ್ ಅಷ್ಟೇ ಹಾಕೋದು. ಯಾಕಂದ್ರೆ ನನಗೆ ಮಾರ್ಕೆಟ್ ಎಲ್ಲಿಗೆ ಹೋಗ್ತಾನೆ ಅನ್ನೋದು ಮುಂಚಿತವಾಗಿ ನಂಗೆ ಅರ್ಥ ಆಗುತ್ತೆ. ಯಾಕಂತಂದ್ರೆ ನನಗೆ ಆ ಕ್ಯಾಂಡಲ್ ಸೈಕಾಲಜಿ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್‌ನ ಅನಲೈಸ್ ಮಾಡಕ್ ಗೊತ್ತು. ಓಕೆ. ಮಾರ್ಕೆಟ್ ಎಲ್ಲಿಗೆ ಹೋಯ್ತಾನೆ, ಏನ್ ಮಾಡ್ತಿದ್ದಾನೆ ಅಂತ. ಸೊ ಅದು ನಿಮಿಗೂ ಗೊತ್ತಾಗುತ್ತೆ. ನಿಮ್ಗೆ ಇಲ್ಲಿ ಇಂಡಿಕೇಟರ್ಸ್ ಅವಶ್ಯಕತೆ ಇರಲ್ಲ. ಮತ್ತೆ ಆದಷ್ಟು ಇಂಡಿಕೇಟರ್ಸ್‌ನ ಅವಾಯ್ಡ್ ಮಾಡಿ. ಓಕೆ. ನೆಕ್ಸ್ಟ್ ನಾಟ್ ಅಂಡರ್‌ಸ್ಟ್ಯಾಂಡಿಂಗ್ ಆರ್ಡರ್ ಟೈಪ್ಸ್. ನಾನು ಹೇಳ್ದಂಗೆ ಇಲ್ಲಿ ತುಂಬಾ ಜನ ಬಿಗಿನರ್ಸ್‌ಗೆ ಆರ್ಡರ್ಸ್ ಟೈಪ್ಸ್‌ಗಳು ಗೊತ್ತಿರಲ್ಲ. ಸುಮ್ನೆ ಬ್ರೋಕರ್‌ನ ಕೇಳ್ತಾರೆ. ಸಡನ್ ಬ್ರೋಕರ್‌ಗೆ ದುಡ್ಡು ಹಾಕ್ತಾರೆ. ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನನ್ ದುಡ್ಡು ಹೋಯ್ತು, ಟ್ರೇಡಿಂಗ್ ಗ್ಯಾಮ್ಲಿಂಗ್ ಅನ್ಕೊಂಡು ಎಲ್ಲ ಎಕ್ಸಿಟ್ ಆಯ್ತಾರೆ. ಇದರಿಂದನೇ ಇವತ್ತು ಇಂಡಿಯಾದಲ್ಲಿ ಟ್ರೇಡಿಂಗ್‌ನ ಇಷ್ಟೊಂದು ರಿಸ್ಟ್ರಿಕ್ಟ್ ಮಾಡಿರೋದು. ಓಕೆನಾ? ನೀವು ಆರ್ಡರ್ಸ್ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಮತ್ತೆ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮಗೆ ತಿಳ್ಕೊಂಡಾಗ ನೀವು ಪ್ರಾಪರ್ ಆಗಿ ಟ್ರೇಡ್ ಮಾಡ್ಬೋದು. ಇಲ್ಲಿ ಯಾವುದೇ ಟ್ರೇಡರು ಟ್ರೇಡಿಂಗ್ ಗ್ಯಾಮ್ಲಿಂಗ್ ಅಂತ ಅನ್ನಲ್ಲ. ಪ್ರೊಫೆಷನಲಿ ಇದೆಲ್ಲ ಗೊತ್ತಿರೋನು ಯಾರು ಟ್ರೇಡಿಂಗ್‌ನ ಗ್ಯಾಮ್ಲಿಂಗ್ ಅಂತ ಅನ್ನಲ್ಲ. ಇದ್ಯಾವುದು ಗೊತ್ತಿಲ್ಲದೆ ಇರೋರು ಟ್ರೇಡಿಂಗ್‌ನ ಗ್ಯಾಮ್ಲಿಂಗ್ ಅಂತ ಅಂತಾರೆ. ಓಕೆನಾ? ಅದು ಬಿಟ್ರೆ ಓವರ್ ಟ್ರೇಡಿಂಗು. ನೀವು ಒಂದು ಎಸ್-ಎಲ್, ಟಿ-ಪಿ ಇಡದೆ ಲಾಸ್ ಮಾಡ್ಕೊಂಡಿರ್ತೀರಾ. ಅದಕ್ಕೆ ಅದಾದ್ಮೇಲೆ ಅದನ್ನ ರಿಕವರ್ ಮಾಡ್ಬೇಕು ಅಂತ ಇನ್ನೊಂದು ಲಾಸ್ ಮಾಡ್ತೀರಾ. ಅದಾದ್ಮೇಲೆ ಅದನ್ನು ರಿಕವರ್ ಮಾಡ್ಬೇಕು ಅಂದ್ರೆ ಇಡೀ ಅಕೌಂಟ್‌ನ ವಾಶ್ ಔಟ್ ಮಾಡ್ತೀರಾ. ಸೊ ಓವರ್ ಟ್ರೇಡಿಂಗ್ ಅನ್ನೋದು ಮಾಡಬಾರ್ದು. ಇದು ಬಿಗಿನರ್ಸ್ ಮಿಸ್ಟೇಕ್. ಇದೆಲ್ಲ ನನಗೆ ಆಗಿರೋಂಥ ಮಿಸ್ಟೇಕ್ಸ್‌ಗಳು. ಓಕೆ. ನೆಕ್ಸ್ಟ್ ಇಗ್ನೋರಿಂಗ್ ಡೆಮೋ ಪ್ರಾಕ್ಟೀಸ್. ನಾನು ಆಕ್ಚುಲಿ ಫಾರೆಕ್ಸ್ ಟ್ರೇಡಿಂಗ್ ಸ್ಟಾರ್ಟಿಂಗ್ ಬಂದಾಗ ನನಗೆ ಇದರಲ್ಲಿ ಎಲ್ಲೆಲ್ಲಿ ಹೆಂಗ್ ಪ್ಲೇಸ್ ಮಾಡೋದು ಅಂತ ಏನು ಗೊತ್ತಿದ್ದಿಲ್ಲ. ಇಂಡಿಯನ್ ಮಾರ್ಕೆಟ್ ಐಡಿಯಾ ಇಟ್ಕೊಂಡು ಸುಮ್ನೆ ಬೈ ಮಾಡಿದೆ. ಅದು ಆಕ್ಚುಲಿ ಪ್ರಾಫಿಟ್ಸ್ ಅಲ್ಲಿ ನಡೀತಿತ್ತು. ಹಂಗೆ ಕ್ಲೋಸ್ ಮಾಡ್ತಿದ್ದೆ. ಹಂಗೆ ಮಾಡಿ $300 ಪ್ರಾಫಿಟ್ ಮಾಡಿದೆ 22 ಟ್ರೇಡ್ ಅಲ್ಲಿ. ಬಟ್ ಒಂದೇ ಟ್ರೇಡು ನನಗೆ 1,00,000 ಅನ್ನೋದು ಲಾಸ್ ಆಯ್ತು. ಯಾಕೆ ಅಂತಂದ್ರೆ ನಾನು ಸ್ಟಾಪ್ ಲಾಸ್ ಅನ್ನೋದನ್ನ ಇಟ್ಟಿದ್ದಿಲ್ಲ, ಟಿ-ಪಿ ಅನ್ನೋದನ್ನ ಇಟ್ಟಿದ್ದಿಲ್ಲ. ಮತ್ತೆ ಮಾರ್ಕೆಟ್ ಯಾವಾಗ ಕ್ಲೋಸ್ ಆಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಸೊ ಈ ಮಿಸ್ಟೇಕ್ಸ್ ಎಲ್ಲ ಆಗುತ್ತೆ ಬಿಗಿನರ್ಸ್‌ಗೆ. ಅದಕ್ಕೆ ಯಾವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಡೆಮೋ ಇಂದ ಸ್ಟಾರ್ಟ್ ಮಾಡಿ. ಅವಾಗ ನಿಮಗೆ ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು, ಟಿ-ಪಿ ಹೆಂಗ್ ಇಡಬೇಕು ಎಲ್ಲ ಪ್ರಾಕ್ಟೀಸ್ ಆಗುತ್ತೆ. ಓಕೆನಾ? ಡೆಮೋ ಪ್ರಾಕ್ಟೀಸ್ ಆದ್ಮೇಲೆ ನೀವು ಲೈವ್‌ಗೆ ಹೋಗ್ಬೋದು. ಲೈವ್ ಹೋಗೋದಕ್ಕಿಂತ ಮುಂಚೆ ಫಂಡೆಡ್ ಅಕೌಂಟ್ಸ್‌ನ ಯೂಸ್ ಮಾಡಿ. ಓಕೆನಾ? ನೆಕ್ಸ್ಟ್ ರಿಯಾಲಿಟಿ ಚೆಕ್ ನೋಡೋದಾದ್ರೆ, ಟ್ರೇಡಿಂಗ್ ಪ್ಲಾಟ್‌ಫಾರ್ಮ್ ಇಸ್ ಜಸ್ಟ್ ಎ ಟೂಲ್. ಇಟ್ ಡಸ್ ನಾಟ್ ಮೇಕ್ ಪ್ರಾಫಿಟ್. ಯುವರ್ ನಾಲೆಡ್ಜ್ ಈಕ್ವಲ್ ಟು ಪ್ರಾಫಿಟ್. ಅಂದ್ರೆ ಟ್ರೇಡಿಂಗ್ ಪ್ಲಾಟ್‌ಫಾರ್ಮ್ ಅನ್ನೋದು ನಿಮಗೆ ದುಡ್ಡೇನ್ ಮಾಡ್ಕೊಡಲ್ಲ. ನಿಮ್ಮ ನಾಲೆಡ್ಜ್ ಇದ್ರೆ ಮಾತ್ರ ಇಲ್ಲಿ ದುಡ್ಡು ಅನ್ನೋದನ್ನ ಮಾಡ್ಬೋದು. ಓಕೆ. ಅದು ಪ್ರಾಪರ್ ಅನಾಲಿಸಿಸ್ ಬೇಕು. ಪ್ರಾಪರ್ ಗೈಡೆನ್ಸ್ ಇಂದ ಹೋದಾಗ ನೀವು ಅದನ್ನ ಕಲಿತಾ ಹೋಗ್ತೀರಾ. ನೀವು ಎಕ್ಸ್ಟ್ರಾ ಏನು ಮಾಡಕ್ ಹೋಗ್ಬೇಡಿ. ಈ ಒಂದೊಂದು ವಿಡಿಯೋದಲ್ಲಿ ಎಷ್ಟೆಷ್ಟು ಹೇಳ್ತೀನಿ ಅಷ್ಟನ್ನ ಮಾತ್ರ ಅರ್ಥ ಮಾಡ್ಕೊಂಡ್ರೆ ಸಾಕು. ಓಕೆನಾ? ನೆಕ್ಸ್ಟ್ ನೋಡೋದಾದ್ರೆ ಸಿಂಪಲ್ ಎಕ್ಸಾಂಪಲ್. ಯು ಓಪನ್ MT5.
ಯು ಸಿ ಯೂರೋ ಎಸ್ ಡಿ ಚಾರ್ಟ್. ಅಂದರೆ ನೀವು MT5ನ ಓಪನ್ ಮಾಡಿದ್ರೆ ಅಲ್ಲಿ ಯೂರೋ ಎಸ್ ಡಿ ಚಾರ್ಟ್ ನಿಮಗೆ ವಿಸಿಬಲ್ ಇರ್ತದೆ. ನೀವು ಅದನ್ನ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿಬಿಟ್ಟು ಸುಮ್ಮನೆ ಬೈ ಅಂತ ಕೊಡ್ತೀರಾ. ಓಕೆನಾ? ಅದೇನಾದ್ರು ಪ್ರೈಸ್ ಮೇಲಕ್ಕೆ ಹೋದ್ರೆ ನಿಮಗೆ ಪ್ರಾಫಿಟ್ಸ್ ಆಯ್ತದೆ. ಇದನ್ನ ಮಾಡೋಕ್ಕೆ ನಾವು ಯೂಸ್ ಮಾಡೋದು ಈ ಟ್ರೇಡಿಂಗ್ ಪ್ಲಾಟ್ಫಾರ್ಮ್. ಇಲ್ಲೇ ಎಲ್ಲ ಪ್ರತಿಯೊಂದು ನಡೆಯೋದು ಈ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ. ಬಟ್ ರಿಸಲ್ಟ್ ನಿಮಗೆ ಬ್ರೋಕರ್ಸ್ ಅಕೌಂಟ್ ಅಲ್ಲಿ ಗೊತ್ತಾಗುತ್ತೆ. ಬಟ್ ಡೆಮೋ ಟ್ರೇಡಿಂಗ್ ಮಾಡೋದಾದ್ರೆ ನಿಮಗೆಲ್ಲ MT5 ಅಲ್ಲೇ ಗೊತ್ತಾಗುತ್ತೆ. ಓಕೆನಾ? ಇವಾಗ MT5 ಲೈವ್ ಎಕ್ಸಾಂಪಲ್ ನೋಡೋಣ. ಇವತ್ತು ನಾವು ಫಸ್ಟ್ MT5 ಆ್ಯಪ್ನ ಓಪನ್ ಮಾಡೋಣ. ನೋಡಿ, ಇದು MT5 ಆ್ಯಪು. ನಾನು ಅಕೌಂಟ್ನ ಹೇಗೆ ಆ್ಯಡ್ ಮಾಡಬೇಕು ಅಂತ ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದೆ. ಗೊತ್ತಿಲ್ಲ ಅಂದವರು ಇವಾಗ ಒಂದ್ಸಲ ನೋಡಿ. ಇಲ್ಲಿ ಆ್ಯಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗಿಲ್ಲಿ ಕಾಣಿಸ್ತಿರ್ಬೋದು ಮೆಟಾ ಕೋಡ್ಸ್ ಅಂತ. ಪ್ರೀವಿಯಸ್ ವೀಡಿಯೋದಲ್ಲೇ ನಿಮಗೆ ತುಂಬ ಬ್ರೋಕರ್ಸ್ಗಳನ್ನ ಹೇಳಿದ್ದೆ. ಓಕೆನಾ? ಎಲ್ಲ ಬ್ರೋಕರ್ಸು ಇಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ನಮಗೆ ಸಿಗುತ್ತೆ. ಲೈಕ್ ಇವಾಗ ಪೆಪ್ಪರ್ ಸ್ಟೋನ್ ನೋಡೋಣ. ನೋಡಿ, ಪೆಪ್ಪರ್ ಸ್ಟೋನ್ದು ಇಷ್ಟೊಂದು ಬ್ರೋಕರ್ಸ್ಗಳು ಸಿಗ್ತಾಯಿದೆ. ಇಲ್ಲಿ ನೀವೇನು ಮಾಡ್ತೀರಾ, ಯಾವ್ದಾದ್ರು ಒಂದು ಓಪನ್ ಮಾಡ್ತೀರಾ. ಓಪನ್ ಮಾಡಿಕೊಂಡು ಇಲ್ಲಿ ಡೆಮೋ ಅಕೌಂಟ್ ಇವಾಗ ಇಲ್ಲಿ ತೋರಿಸ್ತಾ ಇಲ್ಲ. ನೀವು ಡೆಮೋ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಆ ವೆಬ್ಸೈಟಲ್ಲಿ ಹೋಗಿ ಕ್ರಿಯೇಟ್ ಮಾಡಬೇಕು. ಸೊ ನಮಗೆ ಅದು ಅವಶ್ಯಕತೆ ಇಲ್ಲ. ನಾವಿಲ್ಲಿ ಆ್ಯಡ್ ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ. ಜಸ್ಟ್ ಮೆಟಾ ಕೋಡ್ಸ್ ಲಿಮಿಟೆಡ್ ಅಂತ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲ ಅಂತಂದರೆ ಇಲ್ಲಿ ಸರ್ಚ್ ಮಾಡಿ ಮೆಟಾ ಕೋಡ್ಸ್ ಕ್ಲಿಕ್ ಮಾಡ್ದಂಗೆ ನೋಡಿ ಓಪನ್ ಎ ಡೆಮೋ ಟ್ರೇಡ್ ಅಂತ ಬರ್ತಾಯಿದೆ. ನೀವು ಓಪನ್ ಎ ಡೆಮೋ ಟ್ರೇಡ್ ಕೊಟ್ಟಂಗೆ ನಿಮ್ಮದು ಫಸ್ಟ್ ನೇಮ್ ಏನು ಅದನ್ನ ಕೊಡಿ, ಸೆಕೆಂಡ್ ನೇಮ್ ಏನೋ ಕೊಡಿ, ನಿಮ್ಮ ಮೊಬೈಲ್ ನಂಬರ್ ಹಾಕಿ, ನಿಮ್ಮ ಜಿಮೇಲ್ ಹಾಕಿ. ಅದೇ ಥರ ಲಿವ್ರೇಜನ್ನು ನೀವು ಯಾವತ್ತೂ ನೋಡ್ಕೋಬೇಕು. ಲಿವ್ರೇಜು 1:500 ಇದ್ದರೆ ಸಾಕು. ನೆಕ್ಸ್ಟು ಡೆಪಾಸಿಟ್ ಅಮೌಂಟ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಡೆಪಾಸಿಟ್ ಅಮೌಂಟು ನೀವು 5,000ಇಂದ ರಿಯಲಿಂದ ಸ್ಟಾರ್ಟ್ ಮಾಡಿ. ನೀವು ಸುಮ್ಮನೆ 1 ಕೋಟಿ 2 ಕೋಟಿ ಅಕೌಂಟಲ್ಲಿ ಇಟ್ಕೋಬೇಡಿ. ಯಾಕಂತಂದರೆ ನೀವು ಫಂಡೆಡ್ ಅಕೌಂಟ್ಸ್ ಮಾಡ್ತೀರಾ ಅಂತಂದರೆ ನಿಮಗೆ $5,000 ಮೈಂಡ್ ಸೆಟ್ ಫಿಕ್ಸ್ ಆಯ್ತದೆ. ಇಲ್ಲಿ ನೀವು ಏನು ಟ್ರೇಡ್ ಮಾಡ್ತೀರಾ ಅದೇ ಅಲ್ಲೂ ಮಾಡ್ತೀರಾ. ಸೊ ನಿಮಗೇನಾಯ್ತದೆ ಮೈಂಡ್ ಸೆಟ್ಟು, ಓಕೆ $5,000 ಮಾಡ್ತಿದ್ದೀನಿ ಅನ್ನೋದು ಒಂದು ಮೈಂಡಲ್ಲಿ ಬರ್ತಾ ಇರುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಲಿವ್ರೇಜು ಮತ್ತು ಡೆಪಾಸಿಟ್ನ ಯಾವತ್ತೂ ನೋಡ್ಕೋಬೇಕು. ರಿಜಿಸ್ಟರ್ ಕೊಟ್ಟಂಗೆ ಡೇಟ್ ಆಫ್ ಬರ್ತ್ ಒಂದು ಕೊಟ್ಟಿಲ್ಲ. ಡೇಟ್ ಆಫ್ ಬರ್ತ್ ಯಾವುದೋ ಒಂದು ಹಾಕಿ, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ. ಓಕೆನಾ? ಇಷ್ಟಾದಂಗೆ ನೋಡಿ, PC ವರ್ಷನ್ ಬೇಕು ಅಂತಂದರೆ ಕೆಳಗಡೆ ತೋರಿಸ್ತಾ ಇದೆ ಡೌನ್ಲೋಡ್ ದಿ ಡೆಸ್ಕ್ಟಾಪ್ ವರ್ಷನ್ ವಿತ್ ಎನ್ಹಾನ್ಸ್ಡ್ ಫೀಚರ್ಸ್. ಅದಕ್ಕೆ ನಿಮಗೆ ಲಾಗಿನ್ ಮತ್ತು ಪಾಸ್ವರ್ಡ್ ಇಲ್ಲಿ ಕೊಡ್ತಾ ಇದೆ. ಮೊಬೈಲ್ದು ಲಾಗಿನ್ ಪಾಸ್ವರ್ಡು ಇದೇ ಆಗಿರುತ್ತೆ. ಓಕೆ, ಡನ್ ಕೊಟ್ಟಂಗೆ ನೋಡಿ ಇಲ್ಲಿ $5,000 ನಮಗೆ ಬಂದಿದೆ ಡೆಮೋ ಅಕೌಂಟಿಗೆ. ಓಕೆ, ನಿಮಗೇನಾದ್ರು ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನೋಡಿ ಮೇಲೆ ಪ್ಲಸ್ ಐಕಾನ್ ಇದೆ. ಇದನ್ನು ಕ್ಲಿಕ್ ಮಾಡಿ ಮತ್ತೆ ಫೈಂಡ್ ಬ್ರೋಕರ್ನ ಸರ್ಚ್ ಮಾಡಿ ನೀವು ಆ್ಯಡ್ ಮಾಡ್ಕೋಬೋದು. ಇವಾಗ ನಾನು ಇದರಲ್ಲೇ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಇವಾಗ ಇಲ್ಲಿ ಕೆಳಗಡೆ ನೋಡಿ ಕೋಡ್ಸ್ ಅಂತ ಕಾಣಿಸ್ತಾ ಇದೆಯಾ? ಕೋಡ್ಸಿಗೆ ಹೋದಂಗೆ ನಿಮಗೆ ಇಷ್ಟೆಲ್ಲ ಚಾರ್ಟ್ಸ್ ಕಾಣಿಸ್ತಿರ್ತದೆ. ನಮಗೆ ಇಷ್ಟೆಲ್ಲ ಚಾರ್ಟ್ಸ್ ಅವಶ್ಯಕತೆ ಇಲ್ಲ. ಇಲ್ಲೊಂದು ಪೆನ್ ಐಕಾನ್ ಕಾಣಿಸ್ತಿದೆಯಾ? ಇದ್ರ ಮೇಲೆ ಕ್ಲಿಕ್ ಮಾಡ್ದಂಗೆ ನಮಗೆ ಇಲ್ಲಿ ಯೂರೋ USD GBP USD ಇಷ್ಟೆಲ್ಲ ಕಾಣಿಸ್ತಿದೆ. ಇಲ್ಲಿ ಡಿಲೀಟ್ ಆಪ್ಷನ್ ಅಂತ ಇದೆ. ನಾವು ಡಿಲೀಟ್ ಆಪ್ಷನ್ ಕ್ಲಿಕ್ ಮಾಡಿ ನಮಗೆ ಯೂರೋ USD ಒಂದು ಬಿಟ್ಬಿಟ್ಟು ಬಾಕಿ ಎಲ್ಲನ ಡಿಲೀಟ್ ಮಾಡಿ. ನಿಮಗೆ ಬೇಕು ಅಂದರೆ ಎಲ್ಲ ಪೇರ್ಸಲ್ಲೂ ಟ್ರೇಡ್ ಮಾಡ್ತೀರಾ ಅಂತಂದರೆ ನೀವು ಇಟ್ಕೋಬೋದು, ಇಲ್ಲ ಡಿಲೀಟ್ ಮಾಡ್ಕೊಳ್ಳಿ. ನಾನು ಯೂರೋ USD ಮಾತ್ರ ಮಾಡೋದು. ಅದು ಬಿಟ್ಟರೆ ಗೋಲ್ಡಲ್ಲಿ ಒಂದು ಮಾಡ್ತೀನಿ. ನಿಮಗಿಲ್ಲಿ ನೋಡೋದಾದರೆ ನೋಡಿ, ಮೆಟಲ್ಸ್ ಇದೆ, ನ್ಯಾಸ್ಡ್ಯಾಗ್ ಇದೆ, ಇಂಡೆಕ್ಸಸ್ ಇದೆ, ಫಾರೆಕ್ಸ್ ಇದೆ. ಈ 4 ಇನ್ಸ್ಟ್ರೂಮೆಂಟ್ಸಲ್ಲಿ ನೀವು ಟ್ರೇಡ್ನ ಮಾಡ್ಬೋದು MT5ಲಿ. ಫಾರೆಕ್ಸಲ್ಲಿ ನೋಡೋದಾದ್ರೆ ನೋಡಿ ಇಷ್ಟೊಂದು ಪೇರ್ಸ್ಗಳಿದ್ದಾರೆ. ಇಷ್ಟು ಪೇರ್ಸಲ್ಲೂ ನೀವು ಟ್ರೇಡ್ನ ಮಾಡ್ಬೋದು ಫಾರೆಕ್ಸಲ್ಲಿ. ಬಟ್ ನಾವು ಯಾವತ್ತು ಮೇಜರ್ ಪೇರ್ಸಲ್ಲಿ ಮಾತ್ರ ಮಾಡಬೇಕು. ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಕರೆನ್ಸಿ ಪೇರ್ಸ್ ಎಕ್ಸ್ಪ್ಲೈನ್ ಮಾಡಿದಾಗಲೇ ಹೇಳಿದೆ. ಅದೇ ಥರ ಇವಾಗ ನಾನು ಇನ್ನೊಂದರಲ್ಲಿ ಟ್ರೇಡ್ ಮಾಡೋದು ಯಾವುದು ಅಂದರೆ ಗೋಲ್ಡ್, XAU USD. ಇಲ್ಲಿ ನೋಡಿ ಗೋಲ್ಡ್, ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ದಂಗೆ ನಮ್ಮ ಪ್ರೊಫೈಲಲ್ಲಿ ಇವಾಗ ಯೂರೋ USD ಮತ್ತು XAU USD ಕಾಣಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ದಂಗೆ ಯೂರೋ USD ಹೋಗೋಣ. ಇಲ್ಲಿ ನೋಡಿ ನಿಮಗೆ ನ್ಯೂ ಆರ್ಡರ್, ಚಾರ್ಟು, ಪ್ರಾಪರ್ಟೀಸು ಮತ್ತು ಡೆಪ್ತ್ ಆಫ್ ಮಾರ್ಕೆಟ್ ಸ್ಟ್ಯಾಟಿಸ್ಟಿಕ್ಸು, ಸಿಂಪಲ್ ವ್ಯೂ ಮೋಡು. ನಾವಿಲ್ಲಿ ಮೇಯ್ನಾಗಿ ನೋಡೋದು ಜಸ್ಟ್ ಚಾರ್ಟ್ ಓಪನ್ ಮಾಡಿ. ಚಾರ್ಟ್ ಓಪನ್ ಮಾಡ್ದಂಗೆ ನಿಮಗೆ ಈ ಥರ ಕಾಣಿಸ್ತಿರ್ತದೆ. ಓಕೆನಾ? ಕೆಲವೊಬ್ರಿಗೆ ಈ ಥರ ಶೋ ಆಗೋಲ್ಲ, ಇದು ಕ್ಲೋಸ್ ಆಗಿರುತ್ತೆ ಬೈ ಮತ್ತು ಸೆಲ್ ಲಿಮಿಟು. ಇಲ್ಲಿ ನಿಮಗೆ ಒಂದು ಬಾಕ್ಸ್ ಐಕಾನಲ್ಲಿ ರೆಡ್ ಮತ್ತು ಬ್ಲೂವಲ್ಲಿ ಕಾಣಿಸ್ತಿರ್ಬೋದು. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಲ್ ಆಪ್ಷನು ಬರುತ್ತೆ, ಬೈ ಆಪ್ಷನು ಬರುತ್ತೆ. ನಿಮಗೆ ಲಾಟ್ ಸೈಜು ಇಲ್ಲಿ ಹಾಕೋಂಥ ಆಪ್ಷನ್ಸ್ ಇದೆ, ನಿಮಗೆ ಎಷ್ಟು ಲಾಟ್ ಸೈಜ್ ಬೇಕು ಅನ್ನೋದು. ಓಕೆನಾ? ಅದೇ ಥರ ಟೈಮ್ ಫ್ರೇಮ್ಸ್ ಬಗ್ಗೆ ಮಾತಾಡಿದೆ. ಇಲ್ಲಿ M15 ಅಂತ ಕಾಣಿಸ್ತಿದೆಯಾ? ಇಲ್ಲಿ ನಿಮಗೆ ಟೈಮ್ ಫ್ರೇಮ್ಸ್ಗಳಿರುತ್ತೆ. M1, M5, M15, M30. ನಿಮಗೆ ಇದು ಅಡ್ವಾನ್ಸ್ ವರ್ಷನ್ ಆಗಿದ್ದರಿಂದ ಎಲ್ಲ ಟೈಮ್ ಫ್ರೇಮ್ಸ್ಗಳು ಸಿಗುತ್ತೆ. ಓಕೆನಾ?
ಅದೇ ಥರ ನಿಮಗೆ ಇಂಡಿಕೇಟರ್ಸ್ ಬೇಕು ಅಂತಂದರೆ ಅದ್ರ ಪಕ್ಕದಲ್ಲೇ ನೋಡಿ ಈ ಜಿಗ್ಜ್ಯಾಗ್ ಆ್ಯರೋ ಮಾರ್ಕ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಡಿಕೇಟರ್ಸ್ಗಳು ಅನ್ನೋದು ಸಿಗ್ತದೆ. ನೀವು ಇಂಡಿಕೇಟರ್ಸಲ್ಲಿ ಸರ್ಚ್ ಮಾಡ್ಬೋದು. ಇಲ್ಲೇ ಎಲ್ಲ ಇದೆ, ಏನು ಅವರೇಜ್ ಡೈರೆಕ್ಷನು, ಬೋಲಿಂಜರ್ ಬ್ಯಾಂಡು, ಎವಲಪ್ಸು, ಮೂವಿಂಗ್ ಅವರೇಜು, ಇಷ್ಟೆಲ್ಲ ಅಡ್ವಾನ್ಸ್ ಆಗಿದ್ದರಿಂದ ಎಲ್ಲ ಸಿಗ್ತದೆ ಇಲ್ಲೇ. ನಮಗೆ ಇದು ಅವಶ್ಯಕತೆ ಇಲ್ಲ, ಸೊ ಹಾಕೊಳ್ಳೋ ಅಂಥ ಅವಶ್ಯಕತೆ ಬೇಡ. ಓಕೆ, ಬೇಕು ಅಂದವ್ರು ಹಾಕೋಬೋದು. ಸೊ ಇದು ಇಂಡಿಕೇಟರ್ ಸೆಕ್ಷನು. ನೆಕ್ಸ್ಟು ನಾನು ಹೇಳಿದ್ದೆ ಬೈ ಲಿಮಿಟ್. ನನಗೆ ಲಿಮಿಟಲ್ಲಿ ಬೈ ಮಾಡಬೇಕು. ಫಾರ್ ಎಕ್ಸಾಂಪಲು ಇವಾಗ 1.17822 ನಡೀತಾ ಇದೆ. ನಾನು ಇವಾಗ ನೋಡಿ ಈ ಪ್ಲೇಸಲ್ಲಿ ನಾನು ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಇಲ್ಲೊಂದು ಸರ್ಕಲಲ್ಲಿ ಬ್ಲೂ ಮತ್ತು ರೆಡ್ಡಲ್ಲಿ ಕಾಣಿಸ್ತಿದೆಯಾ, ಇದನ್ನ ಕ್ಲಿಕ್ ಮಾಡಿ ನನಗೆ ಈ ಯಾವ ಪ್ಲೇಸಲ್ಲಿ ಬೇಕು ಬೈ ಲಿಮಿಟ್, ಇದನ್ನೇ ನಾವು ಬೈ ಲಿಮಿಟ್ ಅನ್ನೋದು. ಮಾರ್ಕೆಟ್ ಇಲ್ಲಿ ಬಂದಾಗ ಆರ್ಡರ್ ಪ್ಲೇಸ್ ಆಯ್ತದೆ. ಓಕೆನಾ, ನೋಡಿ ಕೆಳಗಡೆ ಆಪ್ಷನು ಬೈ ಲಿಮಿಟ್ ಅಂತಿದೆ. ಅದೇ ಥರ SL ಸ್ಟಾಪ್ ಲಾಸ್ ಅಂತ ಅಂದೆ. ನಮಗೆ ಇದಕ್ಕಿಂತ ಕೆಳಗಡೆ ಹೋಗುತ್ತೆ ಅಂತಂದರೆ, ನಮಗೆ ಲಾಸ್ ಆಗೋದು ಬೇಡ ಅಂತಂದರೆ ನಾವು ಇಲ್ಲಿ SLನ ಇಡ್ಬೋದು. ಟೇಕ್ ಪ್ರಾಫಿಟ್ ನಮಗೆ ನಾವು ಅನ್ಕೋತೀವಿ ಓಕೆ ಇಲ್ಲಿ ಗಂಟ ಹೋಗ್ಬೋದು, ಅಲ್ಲಿಂದ ಬೀಳ್ತಾನೆ ಅಂತ. ಸೊ ಅಲ್ಲಿ ಗಂಟ ಹೋಗ್ಬೋದು ಅಂತ ಅಂದ್ಕೊಂಡು ನಾವೇನು ಮಾಡ್ತೀವಿ, ಟೇಕ್ ಪ್ರಾಫಿಟ್ ಇಲ್ಲಿಗೆ ಇಟ್ಬಿಡ್ತೀವಿ. ಸೊ ಇಲ್ಲಿ ನೋಡಿ SL ಅನ್ನೋದು ನಮಗೆ ಬರೀ -$3 ತೋರಿಸ್ತಿದೆ, ಬಿಕಾಸ್ 0.1 ಲಾಟ್ ತೊಗೊಂಡಿದ್ದರಿಂದ. ನೀವು $5,000 ಎಷ್ಟು ತಗೋಬೇಕು ಅಂದರೆ ಲಾಟ್ ಸೈಜು ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಇವಾಗ 0.5 ಆಗ್ತಾಗ ನೋಡಿ ಏನಾಯಿತು, ಇವಾಗ ಲಾಟ್ ಸೈಜ್ 0.5 ಆದಾಗ ಏನಾಯಿತು ನೋಡಿ, ಇಲ್ಲಿ 0 ಕ್ಲಿಕ್ ಮಾಡ್ತೀರಾ, ಬೈ ಲಿಮಿಟ್ ಕೊಡ್ತೀರಾ. SL ಇದಕ್ಕಿಂತ ಕೆಳಗಡೆ ಹೋಗಬಾರ್ದು, ನಿಮಗೆ TP ಇಷ್ಟೇ ಮೇಲ್ಗಂಟ ಇಡ್ತೀವಿ. ಓಕೆ, ನಿಮಗೆ ಇಲ್ಲಿ ಡೌನ್ ಮತ್ತು ಅಪ್ ಒಂದು 2 ಏರೋ ಮಾರ್ಕ್ ಕಾಣಿಸ್ತಿರ್ಬೋದು. ನೀವು ಇದನ್ನು ಜಾಸ್ತಿ ಮಾಡ್ತಾನೇ ಹೋದರೆ ಇಲ್ಲಿ ನೋಡಿ ಕೆಳಗಡೆ SL ಪಕ್ಕ 18, 19, 20, 21, 23, 24, 25. ಸೊ ನಮಗೆ ಇವಾಗ 1%, $5,000 1% ಅಂತಂದರೆ $50. ಸೊ $50ನ ಲಾಸ್ ಆಗಂಗೆ ಇಡ್ಬೋದು. ಎಷ್ಟು ಲಾಟ್ ಸೈಜ್ ತೊಗೋಬೇಕು ಅಂತ ಇಲ್ಲಿ ನಮಗೆ ಗೊತ್ತಾಯ್ತದೆ ನೋಡಿ. ಇವಾಗ $50 ಬಂತು, ನನಗೆ $50 ಮಾತ್ರ ನಾನು ಈ ಟ್ರೇಡಲ್ಲಿ ಲಾಸ್ ಮಾಡ್ಕೋತೀನಿ. ನಾನು ತಗೊಳ್ಳೋಂಥ ಲಾಟ್ ಸೈಜ್ ಆವಾಗ ಎಷ್ಟಾಯಿತು ನೋಡಿ, 1.52 ಲಾಟ್ ಸೈಜ್ ಆಯಿತು. ಓಕೆ, ಇವಾಗ ನಾನೇನು ಮಾಡ್ತೀನಿ, ಜಸ್ಟ್ ಇಲ್ಲಿ ಆ್ಯರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಆ್ಯರೋ ಮಾರ್ಕ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಆರ್ಡರ್ ಪ್ಲೇಸ್ ಮಾಡೋಕ್ಕಿಂತ ಮುಂಚೆ ನೀವು ಬೇಕು ಅಂದರೆ ಇಲ್ಲೇ ನಿಮ್ಮದು ಬೈ ಲಿಮಿಟ್ ಪ್ರೈಸು ನೀವು ಟ್ರೇಡಿಂಗ್ ವ್ಯೂವಲ್ಲಿ ನೋಡ್ಬಿಟ್ಟು ಟೈಪ್ ಮಾಡ್ಕೋಬೋದು. ಅದೇ ಥರ SLನೂ ಟ್ರೇಡಿಂಗ್ ವ್ಯೂವಲ್ಲಿ ಹಾಕ್ಬಿಟ್ಟು ಟೈಪ್ ಮಾಡ್ಕೋಬೋದು ನೋಡಿಕೊಂಡು. ಅದೇ ಥರ TPನೂ ಟ್ರೇಡಿಂಗ್ ವ್ಯೂ ನೋಡ್ಬಿಟ್ಟು ಇಲ್ಲಿ ಹಾಕೋಬೋದು. ಓಕೆ, ಇಲ್ಲ ಅಂತಂದರೆ ನಾನು ಹೇಳಿದ ಆ ಮೆಥಡ್ ಯೂಸ್ ಮಾಡ್ಬೋದು. ಇದಕ್ಕೆ ನೀವು ಲಾಟ್ ಸೈಜು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಪೊಸಿಷನ್ ಸೈಜ್ ಕ್ಯಾಲ್ಕುಲೇಟರ್ ಅಂತಿದೆ, ಅದನ್ನು ನೀವು ಅದರಿಂದ ಲಾಟ್ ಸೈಜ್ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಡೈರೆಕ್ಟ್ ಬೇಕಾದ್ರೂ ಬಂದು ನೀವು ಲಾಟ್ನ ಹಾಕ್ಬೋದು. ಈ ಥರ ಮಾಡಬೇಕು ಅಂತ ಏನಿಲ್ಲ. ಓಕೆನಾ, ಇವಾಗ ಡನ್ ಕೊಟ್ಟಂಗೆ ನೋಡಿ ಆರ್ಡರ್ ಪ್ಲೇಸ್ ಆಗಿದೆ. ಇಲ್ಲಿ ನಾವು ಟ್ರೇಡ್ ಸೆಕ್ಷನಲ್ಲಿ ನೋಡ್ಬೇಕಾದ್ರೆ EURUSD ಬೈ ಲಿಮಿಟ್ ಅಂತ ಕಾಣಿಸ್ತಿದೆ. ಓಕೆನಾ, ಅದೇ ಥರ ಫಾರ್ ಎಕ್ಸಾಂಪಲು ಮಾರ್ಕೆಟ್ ನೋಡಿ ಅಲ್ಲಿ ಟ್ಯಾಪ್ ಆಗಿಬಿಟ್ಟು ಇವಾಗ ಕೆಳಗಡೆಗೆ ಬೀಳ್ತಿದ್ದಾನೆ, ಅಂದರೆ ನಮ್ಮ TP ಹತ್ರ ಹೋಗ್ಬಿಟ್ಟು ಕೆಳಗಡೆಗೆ ಬೀಳ್ತಿದ್ದಾನೆ. ನಾನೇನು ಮಾಡ್ತೀನಿ, ನನಗೆ ಇಲ್ಲಿಂದ ಸೆಲ್ ಲಿಮಿಟ್, ನನಗೆ ಈ ಪ್ರೈಸಲ್ಲೇ ಸೆಲ್ ಆಗಬೇಕು, ಅದಕ್ಕಿಂತ ಮುಂಚೆ ಬೇಡ. ಓಕೆನಾ, ನನಗೆ ಈ ಪ್ರೈಸಲ್ಲಿ ಸೆಲ್ ಆಗಬೇಕು. SL ಒಂದು ಇಷ್ಟ್ರ ಗಂಟ ಹೋದರೆ SL ಹೊಡೆದ್ರೆ ಪರವಾಗಿಲ್ಲ, ನನಗೆ ಅಷ್ಟು ಲಾಸಸ್ನ ನಾನು ಬೇರ್ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ. TP ಇಲ್ಲಿ ಗಂಟ ಬರ್ಬೋದು ಅಂತ ನಾವು ಅನಲೈಸ್ ಮಾಡಿರ್ತೀವಿ ಅಂದ್ಕೊಳ್ಳಿ. ಓಕೆನಾ, ಇವಾಗ SL ನಮಗೆ $50 ಹೋಗಬೇಕು. $50 ಹೋಗಬೇಕು ಅಂತಂದರೆ ನಾವೇನು ಮಾಡಬೇಕು, ಲಾಟ್ ಸೈಜ್ನ ಇನ್ಕ್ರೀಸ್ ಮಾಡ್ಕೋಬೇಕು. ಅಲ್ಲಿ $33 ಅಷ್ಟೇ ತೋರಿಸ್ತಿರೋದು, ಇವಾಗ 36 ಆಯಿತು, 37 ಆಯಿತು ನೋಡಿ, 39, 40, 43, 45, 48, 49, 50. $50 ನಾನು ಲಾಸ್ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ. ಅಂದರೆ ನನ್ನ ಅಕೌಂಟಿಗೆ ಅದು 1% ರಿಸ್ಕು. ಇವಾಗ ನಾನು ಹಾಕ್ಕೊಂಡಿರೋ ಅಕೌಂಟ್ ಸೈಜಿಗೆ $5,000. ಸೊ ನನ್ನ TP 1:2 ಅಂತಂದರೆ $50 ರಿಸ್ಕ್ ಮಾಡಿದ್ರೆ ನೀವು $100ನ ಏಮ್ ಮಾಡ್ತೀರಾ. $100 ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬಂದರೆ $100 ಆಯಿತು. ಓಕೆ, ಸಾರಿ ನೋಡಿ, ಸೆಲ್ ಲಿಮಿಟ್ ಇಟ್ಟೆ, ನಮಗೆ SL $50. ಅದು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ನೀವು ಹೆಂಗೆ ಬೇಕೋ ಹಂಗೆ ಆಲ್ಟ್ರ್ ಮಾಡ್ಕೋಬೋದು. ಇದು ಮೇಲೆ ಕೆಳಗಡೆ ಮಾಡಿಕೊಂಡ್ರೆ ನಿಮಗೆ ಎಲ್ಲಿಗೆ ನೀವು ಸ್ಟಾಪ್ ಲಾಸ್ ಇಡಬೇಕು ಅಲ್ಲಿ ಗಂಟ ಎಳ್ಕೊಬೋದು. ಓಕೆ,
ಟಿ ಪಿ ನನಗೆ $100 ಸಾಕು. 1:2 ಅಂದರೆ 1% ರಿಸ್ಕ್ ಮಾಡಿ 2% ಗೇನ್ ಮಾಡ್ತೀನಿ. $100 ಇಲ್ಲಿ ಟಿ ಪಿ ಇಡ್ತೀನಿ. ಓಕೆನಾ. ಮಾರ್ಕೆಟ್ ಏನಾಯ್ತಿದೆ ಇಲ್ಲಿ ನೋಡಿ, ಬೈ ಲಿಮಿಟು ಪ್ಲೇಸ್ ಆಯಿತು, ಸೆಲ್ ಲಿಮಿಟು. ನಾವು ಮಾರ್ಕೆಟಲ್ಲಿ ಎಕ್ಸಿಕ್ಯೂಟ್ ಮಾಡಿಲ್ಲ, ನಾವು ಕಾಯ್ತಾ ಇದ್ದೀವಿ, ನಮ್ಮ ಪ್ರೈಸಿಗೋಸ್ಕರ ಕಾಯ್ತಿದ್ದೀವಿ. ಅದನ್ನೇ ನಾವು ಲಿಮಿಟ್ ಪ್ರೈಸ್ ಅಂತ ಕರೆಯೋದು. ಅದೇ ಥರ ಇವಾಗ ನೋಡಿ ಸಡನ್ ಸ್ಪ್ರೆಡ್ ಹೈಕ್ ಆಗೋದು ನೋಡಿದ್ರಾ, ಈ ಗ್ರೀನ್ ಲೈನ್ ರೆಡ್ ಲೈನು ಸಡನ್ ಹೈಕ್ ಆಯ್ತಿದೆ ನೋಡ್ತೀರಾ, ಇದನ್ನೇ ನಾವು ಸ್ಪ್ರೆಡ್ ಅಂತ ಕರೆಯೋದು. ಇವಾಗ ಮೋಸ್ಟ್ಲಿ ಯಾವುದೋ ನ್ಯೂಸ್ ಬಂದಿರಬೇಕು, ಅದಕ್ಕೆ ಈ ಸ್ಪ್ರೆಡ್ ಇಷ್ಟೊಂದು ಜಾಸ್ತಿ ಕಮ್ಮಿ ಆಗ್ತಿರೋದು. ಓಕೆ ನೋಡಿ, ಸ್ಪ್ರೆಡ್ಡಲ್ಲಿ ಆ್ಯಕ್ಚುಲಿ ನಮ್ಮ ಪಾಯಿಂಟ್ಸಿಗೆ ಹೋಗಿದ್ದಾನೆ, ಬಟ್ ಆ್ಯಕ್ಚುಯಲ್ ಮಾರ್ಕೆಟಲ್ಲಿ ನಮ್ಮ ಟ್ರೇಡ್ ಅನ್ನೋದು ಪ್ಲೇಸ್ ಆಗಿಲ್ಲ. ಇದೇ ಥರ ಬೈ ಲಿಮಿಟ್ ಆಯಿತು, ಎಸ್ ಎಲ್ ಆಯಿತು, ಟಿ ಪಿ ಆಯಿತು, ಸೆಲ್ ಲಿಮಿಟ್ ಆಯಿತು. ಅದೇ ಥರ ಬೈ ಸ್ಟಾಪ್ ಹೆಂಗಂದರೆ, ಇವಾಗ ನಾನು ಇಲ್ಲಿಂದ ಡೈರೆಕ್ಟ್ ಸೆಲ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಈ ಆರ್ಡರ್ಸ್ ಎಲ್ಲ ಕ್ಲೋಸ್ ಮಾಡ್ಕೋತೀನಿ. ಕ್ಲೋಸ್ ಮಾಡಬೇಕು ಅಂತಂದರೆ ಇಲ್ಲಿ ಮೇಲೆ 3 ಡಾಟ್ಸ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ಡಿಲೀಟ್ ಆಲ್ ಆರ್ಡರ್ಸ್ ಅಂತ ಕೊಟ್ಟರೆ ನಿಮಗೆ ಎಲ್ಲ ಆರ್ಡರ್ ಕ್ಲಿಯರ್ ಆಗುತ್ತೆ. ಇವಾಗ ಬೈ ಸ್ಟಾಪ್ ಮತ್ತು ಸೆಲ್ ಸ್ಟಾಪ್ನ ನೋಡೋಣ. ಇವಾಗ ನಾನು ಯಾವುದೋ ಒಂದು ಸೆಲ್ ಮಾಡಿದ್ದೀನಿ, ಎಸ್ ಎಲ್ನ ಇಲ್ಲಿಟ್ಟಿದ್ದೀನಿ. ಎಷ್ಟು, $50 ನನಗೆ ಹೋದರೆ ನನ್ನ ಟ್ರೇಡ್ ಕ್ಲೋಸ್ ಆಗಬೇಕು. ಓಕೆ. ಟಿ ಪಿನ ನಾನೊಂದು $100 ಇಟ್ಟಿದ್ದೀನಿ. ಓಕೆ, ಕ್ಲಿಕ್ ಮಾಡಿ ಆರೋ ಮಾರ್ಕ್ ಮಾಡಿದ್ರೆ ನಿಮ್ಮದು ಟ್ರೇಡ್ ಪ್ಲೇಸ್ ಆಯಿತು. ಇವಾಗ ನೋಡಿ, ಪ್ರಾಫಿಟ್ಸ್ $2.51 ನಡೀತಿದೆ. ಇದೇ ಮಾರ್ಕೆಟ್ ಎಕ್ಸಿಕ್ಯೂಷನ್, ಅಂದರೆ ಡೈರೆಕ್ಟ್ ಮಾರ್ಕೆಟಲ್ಲಿ ನಾವು ಎಂಟ್ರಿ ಆಗಿರೋದು. ನಾವು ಲಿಮಿಟಲ್ಲೇನು ಕಾಯಲಿಲ್ಲ, ಮಾರ್ಕೆಟ್ ಇಲ್ಲಿಗೆ ಬಂದ ಅಂತ ಡೈರೆಕ್ಟ್ ಸೆಲ್ ಕೊಡೋಕ್ಕಿಂತ ಮುಂಚೆ ಇಲ್ಲಿ ಲಾಟ್ ಸೈಜ್ನ ಫಿಕ್ಸ್ ಮಾಡ್ಕೋಬೇಕು. ಓಕೆ, ಅದು ಜ್ಞಾನ ಇಟ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಇವಾಗ ಟ್ರೇಡ್ ಪ್ಲೇಸ್ ಆಗಿದೆ. ಓಕೆನಾ. ಇವಾಗ ನಾವು ಬೈ ಸ್ಟಾಪ್ ಮತ್ತು ಸೆಲ್ ಸ್ಟಾಪ್ನ ನೋಡೋಣ. ಇವಾಗ ಇಲ್ಲಿ ಈ ಸರ್ಕಲ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ದಂಗೆ ಸೆಲ್ ಲಿಮಿಟ್ ಅಂತ ತೋರಿಸ್ತಿದೆ. ಇಲ್ಲಿ ಸೆಲ್ ಲಿಮಿಟ್ ಅಂತ ನಾವು ಅದನ್ನ ಕ್ಲಿಕ್ ಮಾಡ್ದಂಗೆ ನೋಡಿ, ಇಲ್ಲಿ ಬೈ ಸ್ಟಾಪ್ ಅಂದರೆ ಇಲ್ಲಿಗೆ ಬಂದಂಗೆ ನಮಗೆ ನಿಲ್ಲಬೇಕು, ಬೈ ಆಗಂದ ಅಲ್ಲಿಗೆ ಸ್ಟಾಪ್ ಆಯ್ತದೆ. ಇದು ನಮಗೆ ಅವಶ್ಯಕತೆ ಇಲ್ಲ, ನಾವು ಯಾರು ಯೂಸ್ ಮಾಡಲ್ಲ, ಟ್ರೇಡರ್ಸ್ ಯಾರು ಯೂಸ್ ಮಾಡಲ್ಲ. ತಿಳ್ಕೊಂಡಿರಿ ಬೈ ಸ್ಟಾಪ್ ಅಂತಂದರೆ ಏನು ಅಂತ. ಇಲ್ಲಿಗೆ ಬಂದಂಗೆ ಬೈ ಆಗೋದು ನಿಲ್ಲುತ್ತೆ. ಎಸ್ ಎಲ್ಲು ಇಲ್ಲಿಗೆಲ್ಲರೂ ಇಟ್ಕೋತೀವಿ, ಅಂದರೆ ಮಾರ್ಕೆಟ್ ಪ್ರೈಸ್ಗಿಂತ ಮೇಲೆ ಬೈ ಮಾಡೋದನ್ನೇ ನಾವು ಬೈ ಸ್ಟಾಪ್ ಅಂತ ಕರೆಯೋದು. ಮಾರ್ಕೆಟ್ ಇವಾಗ ಇರೋದು ಇಲ್ಲಿ, ನಾವು ಕೆಳಗಡೆ ಬೈ ಮಾಡ್ತೀವಿ ಅಂತಂದರೆ ಬೈ ಲಿಮಿಟ್ ಅಂತ ಕರಿತೀವಿ. ಅದೇ ಮಾರ್ಕೆಟ್ ಮೇಲೆ ಬೈ ಮಾಡಬೇಕು ಅಂತಂದರೆ ಬೈ ಸ್ಟಾಪಲ್ಲಿ ನಾವು ಬೈ ಮಾಡಬೇಕಾಗುತ್ತೆ. ಓಕೆ, ಬೈ ಸ್ಟಾಪಲ್ಲಿ ಇಲ್ಲಿ ಬಂದಾಗ ಅದು ಆಟೋಮೆಟಿಕ್ಲಿ ಬೈ ಆಗುತ್ತೆ. ಅದೇ ಥರ ನಮಗೆ ಎಸ್ ಎಲ್ ಒಂದು ಇಲ್ಲಿಗೆ, ಅದು ಮಾರ್ಕೆಟ್ ಅಲ್ಲಿಗೆ ಬರ್ಬೇಕಾದ್ರೆ ಎಸ್ ಎಲ್ ನಮಗೆ ಒಂದು ಇಲ್ಲಿಗೆ ಇಟ್ಟಿರ್ತೀವಿ. ಟಿ ಪಿ ಅದೇ ಥರ ಒಂದು $100. ನಾವು $50 ರಿಸ್ಕ್ ಮಾಡ್ತೀವಿ ಅಂತಂದರೆ $100 ಏಮ್ ಮಾಡಬೇಕು. ಓಕೆನಾ. ಇಲ್ಲಿ ನೋಡಿ ಬೈ ಸ್ಟಾಪು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಬೈ ಸ್ಟಾಪ್ ಇದೆ. ಅದೇ ಥರ ಸೆಲ್ ಸ್ಟಾಪು. ಮಾರ್ಕೆಟ್ ಏನಾದರೂ ನನಗೆ ಇದಕ್ಕಿಂತ ಕೆಳಗಡೆ ಸೆಲ್ ಆಗಬೇಕಾದ್ರೆ ನಾನು ಸೆಲ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಸೆಲ್ ಸ್ಟಾಪ್ ಇಟ್ಬಿಟ್ಟು ಎಸ್ ಎಲ್ ಡೈರೆಕ್ಟಾಗೇ ಇಡ್ಬೋದು. ಬಟ್ ನಾನು ಆಲ್ರೆಡಿ ಲಾಟ್ ಸೈಜ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರಿಂದ ನಾನು ಯಾವತ್ತೂ ಪ್ಲೇಸ್ ಮಾಡಿದ್ಮೇಲೆ ಟಿ ಪಿ ಮತ್ತು ಎಸ್ ಎಲ್ನ ಇಡ್ತೀನಿ. ನೋಡಿದ್ರಲ್ಲ, ಇವಾಗ ನೋಡೋದಾದರೆ ನೋಡಿ, EURUSD ಬೈ ಸ್ಟಾಪ್ ಮತ್ತು ಸೆಲ್ ಸ್ಟಾಪ್. ಅದೇ ಥರ ನೀವು ಇಲ್ಲಿ ಕ್ಲಿಕ್ ಮಾಡ್ದಂಗೆ ಡಿಲೀಟ್ ಆಲ್ ಆರ್ಡರ್ಸ್ ಅಂತ ಕೊಟ್ಟರೆ ಎಲ್ಲ ಡಿಲೀಟ್ ಆಯ್ತದೆ. ಇಲ್ಲಾಂದರೆ ಡಿಲೀಟ್ ಸ್ಟಾಪ್ ಆರ್ಡರ್ಸ್, ಇಲ್ಲಿ ಸ್ಟಾಪ್ ಆರ್ಡರ್ಸ್ ಮಾತ್ರ ಇರೋದು. ನೀವು ಲಿಮಿಟ್ ಆರ್ಡರ್ಸ್ಗಳೇನಾರು ಹಾಕಿದರೆ ಸ್ಟಾಪ್ ಆರ್ಡರ್ಸ್ ಮಾತ್ರ ಡಿಲೀಟ್ ಆಗುತ್ತೆ, ಲಿಮಿಟ್ ಆರ್ಡರು ಹಂಗೆ ಬಾಕಿ ಇರುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಹೇಳಿದೆಲ್ಲ ಅರ್ಥ ಆಯ್ತಲ್ಲ? ನಾನು ಯಾವತ್ತೂ ಹೇಳಂಗೆ, ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ, ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಿಮ್ಮ ಡಿಸಿಪ್ಲಿನು, ನಿಮ್ಮ ಡೆಡಿಕೇಶನ್ ಇದ್ದರೆ 100% ಇಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ. ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರ್ಯಾರು ಟ್ರೇಡಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಅವರಿಗೆ ಶೇರ್ ಮಾಡಿ. ಈ ವಿಡಿಯೋ ಹೊಸೊಬ್ರು ನೋಡ್ತಾ ಇದ್ರೆ ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಏನಾದ್ರು ಟ್ರೇಡಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಪಾರ್ಟ್ 1ಇಂದನೇ ನೋಡ್ತಾ ಬನ್ನಿ. ನೀವು ಫಾರೆಕ್ಸ್ ಟ್ರೇಡಿಂಗ್ನ ತುಂಬ ಈಸಿಯಾಗಿ ಕಲಿಬೋದು. ಇವತ್ತಿನ ವಿಡಿಯೋ ಇಷ್ಟೇನೆ. ಥ್ಯಾಂಕ್ ಯು.